ಹೀರೋಸ್ ಆ್ಯಂಡ್ ಹೀರೋಯಿನ್ಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಮೆನಿ ಡೇಸ್ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ಪ್ರೆಷಿಯಸ್ ಸ್ಟೋನ್ಸ್, ಆಂಟಿಕ್ ಸ್ಟೋನ್ಸ್. ಸೊ ಅದರಿಂದ ಜ್ಯುವೆಲ್ರಿ ಮಾಡಿರೋದು. ಸೊ ನನಗೆ ಎಷ್ಟು ಗೊತ್ತೋ ಆ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋಲಿ. ಸೊ ಎಂಡ್ ತನಕ ನೋಡಿ. ನಾನು ಈ ಸ್ಟೋನ್ಸ್ನೆಲ್ಲ ಐ ವಾಸ್ ನಾಟ್ ಬಿಲೀವಿಂಗ್ ಬಿಕಾಸ್ ದೀಸ್ ಆರ್ ಆಲ್ ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ವೆರಿ ಕಾಸ್ಟ್ಲಿ ಟು. ಸೊ ಇದೆಲ್ಲ ನಮ್ಗೆ ಪಾಸಿಟಿವಿಟಿ 100% ತರುತ್ತೆ. ಸೊ ಈ ಪರ್ಟಿಕ್ಯುಲರ್ ಚೈನ್ ಬಂದು ಇಟ್ ಈಸ್ ಮೇಡ್ ಅಪ್ ಆಫ್ ರೂಬಿ, ಪ್ಯೂರ್ ರೂಬಿ. ಸೊ ಆ ಸ್ಟೋನ್ಸಿಂದ ನಮಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ಡಿಸೈನ್ಸ್ ಮಾಡಿಸ್ಕೊಡ್ತಾರೆ. ಸೊ ಏನು ಅಂತಂದರೆ, ಲೈಕ್ ಸಮ್ ಆಸ್ಟ್ರಾಲಜರ್ಸ್ ಹೇಳ್ತಾರಲ್ವಾ, ಈ ರಾಶಿಯವರು, ಈ ಜಾತಕದವರು ಈ ಪರ್ಟಿಕ್ಯುಲರ್ ಸ್ಟೋನ್ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂದರೆ, ಐ ರಿಯಲಿ ಮೀನ್ ಇಟ್. 100% ಅದು ನಿಜ. ಬೈ ಮೈ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ. ಸೊ ಈ ಸ್ಟೋನ್ ಬಂದು ಇದನ್ನ ಜೇಡ್ ಅಂತ ಹೇಳ್ತೀವಂತೆ. ಸೊ ಎಷ್ಟು ಲೇಯರ್ಸ್ ಇದೆ ಅಂತ. ದಿಸ್ ವಾಸ್ ವೆರಿ ಹೆವಿ. ತುಂಬಾ ಹೆವಿನೂ ಇತ್ತು. ಸೊ ಹಾಕ್ಕೊಂಡ್ಲಿಕ್ಕೆ ಐ ಡೋಂಟ್ ಫೀಲ್ ಲೈಕ್ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಬಟ್ ಈ ಸ್ಟೋನ್ಸ್‌ನ ತಗೊಂಡು ವಿ ಕ್ಯಾನ್ ಮಿಸ್ ಮ್ಯಾಚ್ ಯೂಸಿಂಗ್ ಗೋಲ್ಡ್, ಡೈಮಂಡ್ಸ್ ಈ ಥರ. ನಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ನಾವು ಆ ಥರ ಡಿಸೈನ್ಸ್ ಮಾಡಿಸ್ಕೊಬೋದು. ಸೊ ದೀಸ್ ಸ್ಟೋನ್ಸ್ ರಿಯಲಿ ಹ್ಯಾವ್ ಪಾಸಿಟಿವ್ ಆರಾ ಆಗಲಿ. ಸೊ ಇದೆಲ್ಲನೂ ನ್ಯಾಚುರಲ್ ಸ್ಟೋನ್ಸ್ ಅಲ್ವಾ. ಸೊ ನಮಗೆ ನ್ಯಾಚುರಲ್ ಆರಾ, ಪಾಸಿಟಿವಿಟಿ ಎಲ್ಲ 100% ತರುತ್ತೆ. ಬಟ್ ಯಾವ್ದಂದ್ರೆ ಅದು ಹಾಕ್ಕೋಬಾರ್ದು. ನಮ್ಮ ಜಾತಕದ ಪ್ರಕಾರ, ರಾಶಿ ಪ್ರಕಾರ, ಆಸ್ಟ್ರಾಲಜರ್ಸ್‌ನ ಇಲ್ಲ ಪ್ರೀಸ್ಟ್‌ನ ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡು ಹಾಕ್ಕೋಬೇಕು. ಲುಕ್ ಹೌ ಬ್ಯೂಟಿಫುಲ್ ದಿಸ್ ಚೈನ್ ಈಸ್. 5 ಲೇಯರ್ಸ್ ಇದೆ. ಇದು ಸನ್‌ಗೆಲ್ಲ ಹೋದ್ರೆ ರಿಫ್ಲೆಕ್ಷನ್ಸ್ ಬರುತ್ತೆ. ಇದು ಬಂದು ಓಪಾಲ್ ಅಂತ ಕರಿತೀವಿ. ಸೊ ಇದೆಲ್ಲ ಸನ್‌ಗೆ ಹೋದ್ರೆ ಯು ಸೀ ದ ರಿಫ್ಲೆಕ್ಷನ್ ಲೈಕ್ ಪಿಂಕ್, ಬ್ಲೂ ಆ ಥರ ಕಲರ್ ರಿಫ್ಲೆಕ್ಷನ್ಸ್ ಬರುತ್ತೆ. ಯಾರು ಏನೇ ಹೇಳಲಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿ ಎಕ್ಸ್ಪೀರಿಯನ್ಸ್ ಇಟ್ ಅಲ್ವಾ, ಐ ಡೋಂಟ್ ಫೀಲ್ ದಟ್ ವಿ ವಿಲ್ ಹ್ಯಾವ್ ದಟ್ ಫೇತ್ ಇನ್ ಇಟ್. ಐ ಹ್ಯಾವ್ ಟು ಟೆಲ್ ದಿಸ್. ವೆನ್ ಇಟ್ ಕಮ್ಸ್ ಟು ಡೈಮಂಡ್ ಅಲ್ಲ, 100% ಡೈಮಂಡ್ ಹಾಕೊಂಡ್ರೆ ತುಂಬ ಮ್ಯಾಟರ್ ಆಗುತ್ತೆ ಗೈಸ್. ಲೈಕ್ ಮೇ ಬಿ ಯುವರ್ ಡ್ರೀಮ್ಸ್ ಆಗಲಿ, ಮತ್ತು ದ ವೇ ಯು ಬಿಹೇವ್, ಪ್ರತಿಯೊಂದೂನು ಡೈಮಂಡ್ ಇಷ್ಟು ಕ್ಯಾರೆಟ್ಸ್ ಅಂತ ಹಾಕ್ಕೊಂಡ್ರೆ ಬಿಹೇವಿಯರಲ್ ಚೇಂಜ್, ಮತ್ತು ಡ್ರೀಮ್ಸ್ ಆಗಲಿ, ಯುವರ್ ವಿಲ್ ಪವರ್, ಎವ್ರಿಥಿಂಗ್ ಗಾನ್ ಚೇಂಜ್. ಸೊ ಇಫ್ ಯು ಆರ್ ಕೀನ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಹೋಗಿ ಜಾತಕ ಇಲ್ಲ ಅಬೌಟ್ ಯರ್ ರಾಶಿ, ಝೋಡಿಯಾಕ್ ಸೈನ್ಸ್ ಎಲ್ಲ ತಿಳ್ಕೊಂಡು ಇಫ್ ಇಟ್ ಈಸ್ ಗುಡ್, ಟೇಕ್ ಇಟ್. ನಿಮ್ಗಿನ್ನ ಏನಾದರೂ ಡೀಟೇಲ್ಸ್ ಬೇಕು ಲೈಕ್ ಈ ಸ್ಟೋನ್ಸ್ ಬಗ್ಗೆ ಅಂತೆಲ್ಲನೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಐ ವಿಲ್ ಲೆಟ್ ಯು ನೋ. ಈ ಸ್ಟೋನ್ಸ್ ಬಂದ್ಬಿಟ್ಟು ಲೈಕ್ ವೇ ಮೋರ್ ಹೆವಿಯರ್ ದ್ಯಾನ್ ಆಲ್ ಸ್ಟೋನ್ಸ್ ಇತ್ತು ಗೈಸ್. ಥ್ರೆಡ್ ತುಂಬ ಥಿನ್ ಆಗಿತ್ತು. ಈವನ್ ದೋ ಇಷ್ಟು ಭಾರನ ಆ ಥ್ರೆಡ್ ತಡೀತಿತ್ತು. ಇದೆಲ್ಲ ಬಂದ್ಬಿಟ್ಟು ದೀಸ್ ಆರ್ ಆಲ್ ಕ್ಯಾಮಲ್ ಬೋನ್ ಇಂದ ಮಾಡಿರುವಂತಹ ಚೆಸ್. ಸೊ ಇದೊಂದು ಸ್ವಲ್ಪ ದೊಡ್ಡ ಸೈಜು, ಅವಾಗೇದು ಒಂದು ಸ್ವಲ್ಪ ಚಿಕ್ಕ ಸೈಜು. ಎವ್ರಿಥಿಂಗ್ ಆರ್ ಮೇಡ್ ಅಪ್ ಆಫ್ ಕ್ಯಾಮಲ್ ಬೋನ್, ಈವನ್ ದ ಪಾನ್ಸ್ ಎಲ್ಲಾನುವೇನು. ಇಟ್ ಫೀಲ್ಸ್ ವೆರಿ ಡಿಫ್ರೆಂಟ್. ಲೈಕ್ ಟಚ್ ಫೀಲ್ ಆಗಲಿ, ಆ ವೇಟ್ ಆಗಲಿ ಎಲ್ಲಾನುವೆ ತುಂಬ ಚೆನ್ನಾಗಿದೆ. ಇಟ್ ಈಸ್ ನಾಟ್ ಆಫ್ ಮಾರ್ಬಲ್, ಕಂಪ್ಲೀಟ್ಲಿ ಕ್ಯಾಮಲ್ ಬೋನ್. ಸೊ ನಿಮ್ಗೆ ಏನಾದರೂ ಬೇಕು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತಂದರೆ ಕಾಮೆಂಟ್ ಮಾಡಿ. ಐ ವಿಲ್ ಲೆಟ್ ಯು ನೋ ದ ಕಾಸ್ಟ್, ಎವ್ರಿಥಿಂಗ್ ಬೇಕು ಅಂತಂದರೆ ಇನ್ ಡೀಟೇಲ್. ಸೊ ಇಟ್ ವಾಸ್ ನಾಟ್ ದ್ಯಾಟ್ ಮಚ್ ಹೆವಿ ಆಲ್ಸೋ. ಚೆನ್ನಾಗಿದೆ, ಅಂದರೆ ತುಂಬ ಭಾರ ಎತ್ತಕ್ಕಾಗಲ್ಲ ಆ ಥರ ಎಲ್ಲ ಏನಿಲ್ಲ. ಬೇರೆಬಲ್ ವೆಯ್ಟ್ ಅಂತಾನೆ ಹೇಳ್ಬೋದು. ತುಂಬ ಗ್ಲಾಸಿ ಫಿನಿಶ್ ಎಲ್ಲ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಕ್ಯಾಮಲ್ ಬೋನ್ ಎಲ್ಲಾನುವೇನು. ಸೊ ದೀಸ್ ವರ್ ಆಫ್ ದ ಸ್ಮಾಲರ್ ಒನ್, ಬಟ್ ಇಟ್ ಲುಕ್ಸ್ ಕ್ಯೂಟ್ ಅಲ್ವಾ. ಇದು ಬಂದು ಡೈಮಂಡ್ಸ್‌ನ ಸೆಗ್ರಿಗೇಟ್ ಮಾಡುವಂತಹ ಸಮ್ ಎಕ್ವಿಪ್ಮೆಂಟ್ ಅಂತಾನೆ ಹೇಳ್ಬೋದು ಗೈಸ್. ಜಲ್ದಿ ಹಿಡಿಯೋದು ಡೈಮಂಡ್ಸ್‌ನ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ವಿಡಿಯೋ ಅಬೌಟ್ ದ ಸ್ಟೋನ್ಸ್, ಮೈ ಡೇ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ಅಬೌಟ್ ದ ಸ್ಟೋನ್ಸ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.